ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ನಗರಸಭೆಯ 5 ಮಂದಿ ಸದಸ್ಯರಾದ ಕಲೀಮುಲ್ಲಾ, ಶ್ರೀರಾಮಪ್ಪ, ಮಂಜುಳಾ, ಶ್ರೀಕಾಂತ್, ಗಿರೀಶ್ ಅವರುಗಳು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರ ಕೆಎಚ್ಪಿ ಬಣಕ್ಕೆ ಸೇರ್ಪಡೆಯಾಗುವ ಮೂಲಕ ತಾಲೂಕಿನ ರಾಜಕಾರಣದಲ್ಲಿ ರಾಜಕೀಯ ಸಂಚಲನವನ್ನೇ ಉಂಟು ಮಾಡಿದ್ದಾರೆ. ಗೌರಿಬಿದನೂರು ತಾಲೂಕಿನ ಅಲ್ಕಾಪುರ ಸಮೀಪವಿರುವ ಏಷ್ಯನ್ ಫ್ಯಾಬ್ಟೆಕ್ ಆವರಣದಲ್ಲಿ ನಡೆದ ಸೇರ್ಪಡೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸೇರ್ಪಡೆ ಕಾರ್ಯಕ್ರಮದಲ್ಲಿ 5 ಮಂದಿ ನಗರಸಭಾ ಸದಸ್ಯರನ್ನು ತಮ್ಮ ಬಣಕ್ಕೆ ಸ್ವಾಗತಿಸಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಮಾತನಾಡುತ್ತಾ, ಕ್ಷೇತ್ರದಲ್ಲಿ ನಾನು ಕೈಗೊಳ್ಳುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷದ 5 ಮಂದಿ ನಗರಸಭೆ ಸದಸ್ಯರು ಯಾವುದೇ ಷರತ್ತುಗಳನ್ನು ಒಡ್ಡದೆ ಬೇಷರತ್ತಾಗಿ ನಮ್ಮ ಬಣಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಇದರ ಹೊರತುಪಡಿಸಿ ನಾವುಗಳು ಅವರುಗಳಿಗೆ ಯಾವುದೇ ರೀತಿಯ ಆಸೆ ಆಮಿಷಗಳನ್ನು ಒಡ್ಡಿಲ್ಲ ಎಂದು ಸ್ಪಷ್ಟಪಡಿಸಿದ ಶಾಸಕರು, ಇದು ಪ್ರಾರಂಭವಷ್ಟೇ. ತಾಲೂಕಿನಲ್ಲಿ ಇತರೆ ಪಕ್ಷಗಳಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚಿ ನಮ್ಮ ಜೊತೆ ಬರಲು ಸಾಕಷ್ಟು ಮುಖಂಡರು ಈಗಾಗಲೇ ಸನ್ನದ್ಧರಾಗಿದ್ದಾರೆ. ಇದು ನಮ್ಮ ಮುಖಂಡರು ಹಾಗೂ ಕಾರ್ಯಕರ್ತರ ಶಕ್ತಿ. ಕಳೆದ ಚುನಾವಣೆಯಲ್ಲಿ ನಾನು ಕ್ಷೇತ್ರದ ಜನರಿಗೆ ನೀಡಿದ ಭರವಸೆಯಂತೆ ಕೆಲಸ ಮಾಡುತ್ತಿದ್ದೇನೆ. ಕೇವಲ 1.5 ವರ್ಷದ ಅವಧಿಯಲ್ಲಿ ತಾಲೂಕಿನಲ್ಲಿ 100 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. ಇದಲ್ಲದೆ ಸರ್ಕಾರ ಹಾಗೂ ಸಚಿವರ ಮೇಲೆ ಒತ್ತಡ ಹೇರಿ ಸುಮಾರು 100 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಮಂಜೂರು ಮಾಡಿಸಲಾಗಿದ್ದು, ಸದರಿ ಕಾಮಗಾರಿಗಳು ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಕೆಲವೇ ದಿನಗಳಲ್ಲಿ ಕೆಲಸಗಳು ಪ್ರಾರಂಭವಾಗಲಿದೆ ಎಂದು ತಿಳಿಸಿದ ಅವರು, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ತಾಲೂಕಿನ ಹಳ್ಳಿಗಳಲ್ಲಿ ಸುಮಾರು 25 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ಕೋಚಿಮಲ್ ನಿರ್ದೇಶಕರಾದ ಜೆ ಕಾಂತರಾಜು, ನಗರಸಭೆ ಮಾಜಿ ಅಧ್ಯಕ್ಷ ಎಂ ನರಸಿಂಹಮೂರ್ತಿ, ಬಲರಾಮು, ನಗರಸಭೆ ಸದಸ್ಯರಾದ ರಾಜ್ಕುಮಾರ್, ಸಪ್ತಗಿರಿ, ಮುಖಂಡರಾದ ತರದಾಳ ಚಿಕ್ಕಣ್ಣ, ವೆಂಕಟರಾಮರೆಡ್ಡಿ, ನಾರಾಯಣಸ್ವಾಮಿ, ಎಸ್ ಲಕ್ಷ್ಮೀನಾರಾಯಣ್, ಬೊಮ್ಮಣ್ಣ, ಅಲ್ಲಂಪಲ್ಲಿ ವೇಣು, ಅಬ್ದುಲ್ಲಾ, ಆರ್ ರೆಡ್ಡಿ, ಶೇಖ್ ಜಮೀರ್, ನಾಗೇಂದ್ರ, ಖಲೀಲ್, ದಸ್ತಗಿರಿ, ಅಲ್ತಾಫ್, ಶಫಿ, ನಾಗಾರ್ಜುನ, ಪವನ್ ರೆಡ್ಡಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುದ್ದಿ ಸಾಕ್ಷಿ ನ್ಯೂಸ್, ಗೌರಿಬಿದನೂರು. ನದಿ ಹರಿತಾ ಇರ್ತದೆ. ಆ ನದಿಗೆ ಮೊದಲು ಮೂಲವಾಗಿದ್ದು ಚಿಕ್ಕದ ಒಂದು 10 ಇಂಚು 15 ಇಂಚು ನೀರು ಬರ್ತಾ ಇರೋ ಒಂದು ಮೂಲ ನದಿ ಬರ್ತಾ ಬರ್ತಾ ಎಷ್ಟಾಗುತ್ತೆ, ಬೃಹತ್ ಪ್ರಮಾಣದಲ್ಲಿ ಹರಿತಾ ಇರ್ತದೆ. ಅಂತ ನದಿ ಆಗಬೇಕಾದ ಕಾರಣ ಏನು? ಆ ನದಿಗೆ ಅನೇಕ ಉಪನದಿಗಳು ಸೇರ್ಕತ್ತವೆ. ಅನೇಕ ಕೆರೆ ಕಟ್ಟೆ ತುಂಬಿ ಒಳ್ಳೆದಂತ ನೀರುಗಳು ಬಂದು ಸೇರ್ಕತ್ತವೆ. ಅನೇಕ ಉಪನದಿಗಳು ಸೇರ್ಕೊಂಡ್ಬಂದು ಬೃಹತ್ ನದಿಯಾಗಿ ಮಾರ್ಪಾಟಾಗುತ್ತೆ. ಹಂಗೆ ರಾಜಕಾರಣ ಹಂಗೇನೆ. ನಾವು ಆ ನದಿ ಉಪನದಿ ಬೇಡ, ಈ ಉಪನದಿ ಬೇಡ, ಆ ಕೆರೆ ನೀರು ಬೇಡ, ಈ ಕೆರೆ ನೀರು ಬೇಡ ಅಂದ್ರೆ ಮೂಲವಾಗಿ ಎಷ್ಟು ಹೋಗ್ತಾ ಇದೆ, ಚಿಕ್ಕ ನದಿನೇ ಆಗ್ತದೆ. ಅಂತ ನದಿ ಆಗ್ಬಾರ್ದು. ಇವತ್ತಿನ ಪರಿಸ್ಥಿತಿ ರಾಜಕೀಯನೂ ಅಷ್ಟೇ, ನಿಂತ ನೀರಲ್ಲ. ನಾವು ಅಷ್ಟೇನು ಹಂಗಿರಬಾರ್ದು. ನಮ್ಮಿಂದ ಬಿಟ್ಟು ಹೋಗೋರು ಕೆಲವು ಇರ್ತಾರೆ. ಯಾವತ್ತೇ ರಾಜಕಾರಣಿ ಸಿಎಂ ಗೆದ್ದಿದ್ರು ಕೂಡ, ಸಿಎಂ ಆಗಿದ್ರು ಕೂಡ, ಅವನ ಕ್ಷೇತ್ರದಲ್ಲೂ ಕೂಡ 5 ವರ್ಷ ಆಗೋದಕ್ಕೆ ಅವ್ರಿಗೆ ವೋಟ್ ಹಾಕಿರೋರು ಒಂದು 5% ಆಚೆಗೆ ಹೋಗೇ ಹೋಗ್ತಾರೆ. 5% ಹೋದ್ರೆ ನಾವು 10% ಹೊರಗಡೆ ಬರೋದು ನಾವು ತಗೊಳ್ಳೇಬೇಕು. 5% ಹೋದ್ರೆ 10%, 15% ನಮ್ಮ ಹೊರಗಡೆಯಿಂದ ಬರೋದು ನಾವು ರಿಸೀವ್ ಮಾಡ್ಕೋಬೇಕು. ಆ ಭಾವನೆ ಇದ್ದಾಗ ಮಾತ್ರ ನಾವು ಬೆಳೆಯಕ್ಕೆ ಸಾಧ್ಯ. ಅದರಿಂದ ಇದು ನಮ್ಮ ಮುಖಂಡರಿಗೆ ಮನವರಿಕೆ ಕೊಟ್ಟಾಗ ನನ್ನ ಮೇಲೆ ಪ್ರೀತಿಯಿಂದ ಅವರು ಒಪ್ಕೊಂಡ್ರು. ನನಗೆ ಅವ್ರಿಗೆ ಧನ್ಯವಾದ ಹೇಳಬೇಕು. ನಮ್ಮ ಖಲೀಲ್ ಅವ್ರಿಗೆ, ಆಮೇಲೆ ದಸ್ಕೀರ್ ಅವ್ರಿಗೆ, ಜಮೀರ್ ಅವ್ರಿಗೆ, ಆಮೇಲೆ ನಮ್ಮ ಅಧ್ಯಕ್ಷರಿಗೆ, ಶಫೀವುಲ್ಲಾ ಅವರ ಅಧ್ಯಕ್ಷರಿಗೆ ಮತ್ತು ಕಲಂದ್ ಅವರು, ಅಬೂಬಕರ್ ನಮ್ಮಲ್ಲಿ ಇದ್ದಂಥವ್ರು, ಪ್ರತಿಯೊಬ್ಬರಿಗೂ ಕೂಡ ನನ್ನ ಮೇಲೆ ಪ್ರೀತಿಯಿಂದ ಆಯ್ತು ಸರ್, ನಿಮಗೆ ಕರ್ಕೋಬೇಕು ಅಂದ್ರೆ ಕರ್ಕೊಳ್ಳಿ, ನಿಮಗೆ ನಾವು ಇದನ್ನ ಮಾಡಲ್ಲ, ನೋವು ಕೊಡಲ್ಲ, ನಿಮಗೆ ನಿಮ್ಮ ಮನಸ್ಸಲ್ಲಿ ಇದೆ ಕರ್ಕೋಬೇಕು ಅಂತ ನೀವು ಮಾತು ಕೊಟ್ಟಿದ್ರಿ, ನಿಮ್ಗೆ ಯಾವತ್ತೂ ನಾವು ನೋವು ಕೊಡಲ್ಲ, ನಿಮ್ ಜೊತೆ ಇರ್ತೀವಿ ಅಂತ ಅವರೆಲ್ಲ ಮನಸ್ತಾಪಗಳನ್ನು ಬಿಟ್ಟು ನನ್ನ ಜೊತೆ ನಿಂತು